ಟೋಲ್ ಬಳಿ ಬಾಲಕಿಯನ್ನು ಹತ್ತಿಸದಿದ್ದಕ್ಕೆ ಎನ್‌ಡಬ್ಲ್ಯೂಕೆಆರ್‌ಟಿಸಿ ಕಂಡಕ್ಟರ್ ಮೇಲೆ ಹಲ್ಲೆ. ಗದಗ ಜಿಲ್ಲೆಯಲ್ಲಿ ಟೋಲ್ ನಾಕಾದ ಬಳಿ ಪ್ರಯಾಣಿಕರನ್ನು ಬಸ್ಗೆ ಹತ್ತಿಸಲು ಅವಕಾಶವಿಲ್ಲ ಎಂಬ ಕಾರಣಕ್ಕೆ ಬಾಲಕಿಯೊಬ್ಬಳನ್ನು ಕೆಳಗಿಳಿಸಿದ್ದಕ್ಕೆ ಆಕೆಯ ತಂದೆ ಹಾಗೂ ಮತ್ತೊಬ್ಬ ವ್ಯಕ್ತಿ ಎನ್‌ಡಬ್ಲ್ಯೂಕೆಆರ್‌ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಎನ್‌ಡಬ್ಲ್ಯೂಕೆಆರ್‌ಟಿಸಿ ಬಸ್ ಸಂಖ್ಯೆ KA26F0852 ಅಲ್ಲಿ ಕೆಲಸ ಮಾಡುತ್ತಿರುವ ಕಂಡಕ್ಟರ್ 46 ವರ್ಷದ ನೇತ್ರಾವತಿ ಪತ್ರಿಮಠ ಅವರು ದಿನಾಂಕ 6/1/2026ರಂದು ಬೆಳಗ್ಗೆ ಸುಮಾರು 9:30ಕ್ಕೆ ಶಿಂಗ್ಟಾಲೂರ ತಾಂಡಾದಿಂದ ಗದಗಕ್ಕೆ ಬರುತ್ತಿದ್ದರು. ಪಾಪನಾಶಿ ಟೋಲ್ ನಾಕಾದ ಬಳಿ ಓಪನ್ ಡೋರ್ ಇದ್ದ ಕಾರಣ ಕೀರ್ತಿ ಎಂಬ ಬಾಲಕಿ ಬಸ್ ಹತ್ತಿದಳು. ಆದರೆ ನಿಯಮದಂತೆ ಟೋಲ್ ನಾಕಾದಲ್ಲಿ ಪ್ರಯಾಣಿಕರನ್ನು ಹತ್ತಿಸಲು ಅವಕಾಶ ಇಲ್ಲದ ಕಾರಣ ಕಂಡಕ್ಟರ್ ಬಾಲಕಿಯನ್ನು ಬಸ್ನಿಂದ ಕೆಳಗಿಳಿಸಿದರು. ನಂತರ ಗದಗ ಕೊಪ್ಪಳ ರಾಷ್ಟ್ರೀಯ ಹೆದ್ದಾರಿಯ ಚಿಕ್ಕಟ್ಟಿ ಸ್ಕೂಲ್ ಬಳಿ ಬಸ್ ನಿಲ್ಲಿಸಿದಾಗ ಬಾಲಕಿಯ ತಂದೆ ಪ್ರಕಾಶ ಹಾಗೂ ನೀಲಪ್ಪ ಮುತ್ತಣ್ಣ ಬಸ್ ಒಳಗೆ ಬಂದು ಕಂಡಕ್ಟರ್ ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕಪಾಳಕ್ಕೆ ಹೊಡೆದಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಘಟನೆಯಿಂದ ಸಾರ್ವಜನಿಕ ಸಾರಿಗೆ ಸಿಬ್ಬಂದಿಯ ಸುರಕ್ಷತೆ ಬಗ್ಗೆ ಚರ್ಚೆ ಆರಂಭವಾಗಿದೆ.